ಜಗತ್ತಿನಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು? ಯಾಕಂದ್ರೆ 6 9 ಆಗ್ಬೋದು, 9 6 ಆಗ್ಬೋದು. ಆದರೆ ಇಲ್ಲಿ ಎಲ್ಲರೂ ಮಿರಿಂಚರು. ತ್ರೇತಾಯುಗದಲ್ಲಿ ಮಂತರೆ ಬಹಳ ಮಿರಿಂಚ ಇದ್ದಳು. ದ್ವಾಪರ ಯುಗದಲ್ಲಿ ಶಕುನಿ ಬಹಳ ಮಿರಿಂಚ ಇದ್ದಳು. ಕಲಿಯುಗದಲ್ಲಿ ಯಾರು ಮಿರಿಂಚ? ಅಲ್ಲೊಂದೂರು. ಆ ಊರಲ್ಲಿ ನೀರೇ ಜಾಸ್ತಿ. ನೀರಿನ ಮೇಲೆ ಅರಳಿದ ಜೀವನಗಳು ಹೆಚ್ಚು. ಆ ಜೀವನಗಳು ಅದೆಷ್ಟೋ ಬಾರಿ ನೀರಿನ ಆಳದ ಮುತ್ತುಗಳನ್ನು ನೋಡಿದೆ. ನೀರಿನಲ್ಲಿನ ಸುಳಿಗಳನ್ನು ನೋಡಿದೆ. ಸುಳಿಯ ಆಳಕ್ಕೆ ಸಿಲುಕಿದರೆ ಸಾವು, ನೀರಿನ ಆಳಕ್ಕೆ ತಲುಪಿದರೆ ಗೆಲುವು, ಅಂದರೆ ಮುತ್ತು. ಆದರೆ ಇಲ್ಲೊಬ್ಬನಿಗೆ ಸಿಕ್ಕಿದ್ದು ಒಬ್ಬರ ಕೈಜಾರಿ ಬಂದ ಸಿಕ್ಕ ಮುದ್ದು ಮುತ್ತು. ಅದು ನೀರಿನಲ್ಲ, ಭೂಮಿಯ ಮೇಲೆ, ನೀರಿನ ಮಧ್ಯವಲ್ಲ, ದಾರಿಯ ಮಧ್ಯ. ಯಾರದು? ಯಾರಲ್ಲಿ? ಯಾರು? ಯಾರದು? ಯಾರಲ್ಲಿ? ಯಾರಲ್ಲಿ? ಚಾಚುವ ಕೈಯನು ಚುಚ್ಚುವ ಕೆಲಸ, ಸಂಚಯ ನಿಶ್ಚಯ ಸಜ್ಜ ಸಕ್ಕರ ಪಾಯಸ, ಅಂಚಿರದ ಕತ್ತಿಯ ಚುಚ್ಚು ಮಾತಿನ ಮನುಸ, ಅವನಿಚ್ಛೆ ಇವನಿಚ್ಛೆ ಅವರವರಿಚ್ಛೆ, ಅವನಿಚ್ಛೆ ಇವನಿಚ್ಛೆ ಅವರವರಿಚ್ಛೆ, ಮಿರಿಂಚ 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 ಮಿರಿಂಚ. ಕರ್ಣ, ಕರ್ಣ ಹೇಳು, ಟೈಮ್ ಆಯ್ತು ಹೇಳು. ಕರ್ಣ, ಕರ್ಣ ಹೇಳು ಹೇಳು, ಟೈಮ್ ಆಯ್ತು ಹೇಳು. ಕರ್ಣ, ಎಷ್ಟೊತ್ತಾಯ್ತು? ಹಾಂ ಹೇಳು ಹೇಳು, ಸೂರ್ಯ ಬಂದ್ರು ಟೈಮ್ ಆಯಿತು, ಇನ್ನೂ ಹೇಳಲಿಲ್ಲ ನೀನು. ಹಾಂ ಎದ್ದೇಳು, ಎಷ್ಟೊತ್ತು ಮಾಡಿ ಮಲಗೋದದು? Hi. Hello. How are you? Fine. Auntie ಆರಾಮಲ್ಲ? Bro. Hi bro. ಅಮ್ಮ ಆರಾಮಲ್ಲ? ತಮ್ಮ ಆರಾಮಿದ್ಯಾ? ಹಾಂ ಊಟ ಆಯ್ತಾ? ಹಾಂ ಚೆನ್ನಾಗಿದೆಯಲ್ಲ? ಹಾಂ ಇದೇ ಬೇಕಾಗಿದ್ದು, ಬ್ರಾಹ್ಮಣ ಆಶೀರ್ವಾದಕ್ಕ. ಹಾಂ ಒಳ್ಳೇದಾಗಲಿ. ನಾ ಬರ್ತೀಯಾ? Hey! Hi! Hi! How are you? Hey. Namaste. Yeah, good. Bye. Bye. ಓಯ್ ಕರ್ಣ, ಅಮ್ಮ ಹಾಲು. ಕರ್ಣ ಇಲ್ಲ, ಬರ್ತೆ. ಅದು ಸ್ವಲ್ಪ ಬಿಸಿ ಮಾಡಿ ಆಯಿತಾ? ಹಾಗೆ
ಅದನ್ನು ಸ್ವಲ್ಪ ತುಳಿಸಿಬಿಡಿ. ಹಾಂ, ಒಡೆಯ ಒಂದು ಊಟ ಪಾರ್ಸಲ್ ಕೊಡ್ರೆ. ಒಂದು ನೀವಿರೋದು ಇಬ್ಬರಲ್ವಾ? 2 ಊಟ ಪಾರ್ಸಲ್ ಕೊಡ್ಲಾ? ಎಂತ ಬರೇ. ಬೇಡ ಬೇಡ ಬೇಡ, ಒಂದೇ ಊಟ ಪಾರ್ಸಲ್ ಕೊಡಿ. ನಂದು ಊಟ ಆಗದೆ. ಕರ್ಣ ಒಂದು ವೇಳೆ ಊಟ ಗೀಟ ಮಾಡದೇ ಇದ್ರೆ ಒಂದೇ ಊಟ ಕೊಡಿ. ಹೌದಾ? ಒಂದು ಊಟನ? ಒಂದು ಊಟ ಪಾರ್ಸಲ್ ಕೊಡ ಬೇಗ. ಒಡೆಯ ಊಟ ದುಡ್ಡು ಎಷ್ಟಾಯಿತು? ಎಂತ ನಿನ್ನ ಹತ್ರ ದುಡ್ಡು ಕೇಳಿದ್ನ? ನಿನ್ನ ಹತ್ರ ಹೋಗ ಮಾರೆ. ಆ ಕರ್ಣನಿಗಾದ್ರೆ ಊಟ ತಗೊಂಡೋಗಿ ಕೊಡು. ನೀನು ತಗೊಬಂದೆ. ಹಾಂ, ಮತ್ತೆ ಸುತ್ತಿ ವಿಶೇಷ ಹೆಂಗಾಗ್ತಾ ಉಂಟು ನಿನ್ನ ಜಾದು? ಅಡ್ಡಿಲ್ಲ, ಆಗ್ತುಂಟು, ಚೆನ್ನಾಗಿ, ತೊಂದರೆ ಇಲ್ಲ. ತಗೋ. ಕರ್ಣ ಬರಲೇ ಇಲ್ಲ, ಸುಮಾರು ಆಯ್ತು ಮಾರನೆ. ಎಲ್ಲೋಗಾನೆ? ನಾಳೆ ಮಾತ್ರ ಬರ್ಲಿಕ್ಕೆ ಹೇಳ. ಅಮ್ಮನಿಗೆ ಬಿಡುದೇ ಕಾಣಿಸ್ತದೆ ಅಲ್ಲ. ಸ್ವಲ್ಪ ಮಾತ್ರ ನಾಳೆ ಬರ್ಲಿಕ್ಕೆ ಹೇಳು. ಹಿಂಗಡೆ ಸ್ವಲ್ಪ ಒಂದು ಪೈಪ್ ಕೆಲಸ ಉಂಟು, ಮರ್ತೋಗಿದ್ದೀನಮ್ಮ. ಹಿಂಗೆ ಹಾಕ್ಕೊಂಡು ನಾಳೆ ಮುದ್ದಾಮ್ ಕರ್ಸು, ಆಯ್ತಲ್ಲ? ಹಾಂ, ಎಲ್ಲ ಅವರು ಶಂಭ ಎಲ್ಲಾದ್ರ ಮೇಲೆ. ಕರ್ಣ ಎದೇಳ ಬಾ, ಊಟ ತಗೊ ಬಂದಿದ್ದೆ, ಬಾ ಊಟ ಮಾಡೋ ಬಾರ. ಕರ್ಣ ಎದ್ದೇಳ, ಬಾ ಊಟ ಮಾಡೋ ಬಾ, ಸ್ವಲ್ಪ ಊಟ ಮಾಡೋ ಬಾ. ಬಾ ಊಟ ಮಾಡುವ. ಹಾಂ, ಇವತ್ತು ನಮಗಿದೇ ಊಟ. ಇತ್ತು ಹೇಳಿ ನಿಮ್ಮ ಊಟ. ಅಣ್ಣ ನಂದು ಊಟ ಆಯ್ತಣ್ಣ. ಎಲ್ಲಿ, ಯಾವಾಗ? ಅಣ್ಣ ಇವತ್ತು ನಂಗೆ ಒತ್ತಾಯ ಮಾಡಿ ಊಟ ಮಾಡಿಸಿದ್ರಣ್ಣ. ಹೌದಾ, ಸರಿ ಹಾಗೆ ಕೊಡು. ಹಾಂ, ಒಂದು ಕೆಲಸ ಮಾಡ್ತೇನೆ, ನಂದು ಊಟ ಆಗದೆ, ನನಗೆ ಊಟ ಬೇಡ, ಹೊರಗಡೆ ಹೋಗಿ ನಾಯಿಗೆ ಹಾಕಿ ಬರ್ತೆ. ಹಾಂ, ಅಣ್ಣ 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 ಇಬ್ರು ಸೇರಿ ಮತ್ತೊಂದ್ಸತಿ ಊಟ ಮಾಡೋಣ ಅಣ್ಣ. ಹಂಗೆ ಬಾ ದಾರಿಗೆ. ನೀನು ಹೇಳಿದ್ರೆ ಕೇಳಿದ್ರು, ಹೊಳೆದ ಬುದ್ಧಿ ಹೇಳಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು ಅಲ್ಲ. ಬಾ, ಇವತ್ತು ನಮಗಿದೇ ಊಟ. ತಿನ್ನು. ಒಂದು ಕೆಲಸ ಮಾಡು, ತಗ. ಇವಾಗ ಇದೆ ಊಟ. ಓಯ್ ಕರ್ಣ, ಸಮಯ ಅಂದ್ರೆ ನಿನ್ ನೋಡು. ಆ ಸೂರ್ಯ ಬರೋದು, ನೀನು ಬರೋದು, ಯಾವತ್ತೂ ಸಮಯ ತಪ್ಪದೇ ಇಲ್ಲ. ಎಲ್ಲ ನಿಮ್ಮ ಪ್ರೀತಿ. ಸೂರ್ಯ ಹುಟ್ಟೋದೇ ನಾ ಕಾಯ್ತಾ ಇರ್ತೆ, ಯಾವಾಗ ಬರ್ತೇನೇನೋ ಅನಿಸ್ತದೆ. ಹೌದಾ, ನಿನ್ನ ಹೊಕ್ಕಳ ಬಳಿ ಇಲ್ಲೇ ಹೋಗ್ದಿದ್ದಾರೆ ಅಂತ ಅನಿಸ್ತದೆ ನಿಂಗಲ್ವಾ? ಒಳ್ಳೆ ಹುಡುಗ ನೀನು. ಆಯ್ತು ಮರ್ಯ, ನೀನು ಹೋಗಿ. ಮತ್ತೆ ನೀನು ಇಷ್ಟೊತ್ತು ನನ್ನ ಹತ್ರ ಮಾತಾಡ್ತಾ ಇದ್ರೆ ನನಗೆ ಮತ್ತೆ ಅವ್ರು ಬೈತ್ರೇನೋ. ಯಾಕಂದ್ರೆ ನಿನ್ಗೆ ಮತ್ತೆ ಕಾಯ್ತಾ ಇರ್ತಾರಲ್ಲ ಅವರು, ಯಾವಾಗ ಬರ್ತಾ ಅಂತ. ಹಾಂ, ಹೋಗು. ಹೌದು, ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಕಾಯ್ತಾ ಇರ್ತಾರೆ. ಹಾಂ, ನಾ ಬರ್ತೆ. ಹಾಂ, ಪೇಪರ್. ಓಹ್ ಏ ಕರ್ಣ, ಬಾರ ಇಲ್ಲಿ ತಕ ಹೋಗ. ಏನ ಕಳ್ಳ ತಪ್ಸ್ಕೊಂಡು ಹೋಗಿ ನೋಡ್ತಿದ್ಯಾ? ನಾನೇನು ಬಿಟ್ಬಿಡ್ತನಾ? ಹಾಲು ತಗೋ ಬಂದಿದ್ಯಾ? ಅಕ್ಕ, ನಾ ಹಾಲಿನ ಪ್ಯಾಕೆಟ್ ಕೊಟ್ಕೊ ಬರ್ತೆ. ಹಾಂ ಕರ್ಣ, ಬಿಸಿ ಚಾ ತಗೋ ಬರ್ತೆ, ಚಾ ಕುಡ್ಕೊಂಡು ಹೋಗ್ಲಕ್ಕು. ಹಾಂ, ಬರ್ತೆ.
ಎಲ್ಲಿ ನಿಮ್ಮ ಮನೆಯವ್ರು ಕಾಣ್ತಾನೆ ಇಲ್ಲ. ಮನೆಯರಿಲ್ಲ ಎಲ್ಲೋ ಹೊರಗಡೆ ಹೋಗಿರ್ಬೇಕು. ನಾನು ಬರೋದಾ ಹಾಗಾದ್ರೆ? ಓ ಕರ್ಣ, ಈಗಷ್ಟೇ ನೀನ್ ನೆನ್ಪು ಮಾಡ್ಕೊಳ್ತಾ ಇದ್ದೆ. 100 ವರ್ಷ ಆಯ್ತು ನೋಡು. ಕರ್ಣ ಬರು ಹೊತ್ತಾಯ್ತು ಹೇಳಿ. ಹಾಲು ತಗೊಳ್ಳಿ. ಹೊರಗಡೆ ಸಿಕ್ಕಾಪಟ್ಟಿ ಚಳಿ ಅದೇ, ಬಿಸಿ ಬಿಸಿ ಚಾ ಮಾಡ್ಕೊ ಬತ್ತೆ. ಹೋಗ್ಬೇಡ, ಚಾ ಕುಡ್ಕೊ ಹೋಗ್ಲಕ್ಕ. ಹಾ, ನೀವೇನು ಚಾ ಮಾಡೋದು ಬೇಡ, ನಾ ಚಾ ಮಾಡ್ಕೊಂಡು ಬಂದಿದ್ದೆ. ನೀವು ಇನ್ನೊಂದ್ಸರಿ ಟ್ರೈ ಮಾಡಿ. ಕರ್ಣ, ಚಾ ತಗೋ. ಕರ್ಣ, ಇವತ್ ನಾನ್ ಮನೇಲಿ ಪಲಾವ್ ಮಾಡಿದ್ದೆ, ನಿಂಗೆ ಇಷ್ಟ ಅಲ್ಲನಾ? ನಾಳೆ ವಾಂಗಿಬಾತ್ ಮಾಡ್ಬೇಕು ಅಂತಿದ್ದೆ. ಬದ್ನೆಕಾಯಿ ಇಲ್ಲ ಅನಿಸ್ತದೆ, ಆರು ಇಲ್ಲಿ ನಾಳೆ ಮಾಡ್ಕೊಡ್ತೆ. ಇವತ್ ಮತ್ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬಾ. ಕರ್ಣ, ಇರ್ಲಿ ಬಿಡಿ ಬಿಡಿ ಬಿಡಿ. ಚಿಕ್ಕಮ್ಮ ದೊಡ್ಡಮ್ಮ ಬಂದೆ ಬಂದೆ ಬಂದೆ. ಅರೆ ಕರ್ಣ, ಬಂದ್ಯಾ? ತಿಂಡಿ ತಿಂದ್ಯಾ? ತಿಂಡಿ ತಿನ್ಲಕ್ಕ ಬಾ. ಇಲ್ಲ ತಿಂದೆ ತಿಂದೆ. ತಿಂದೆ? ಎಂತ ತಿಂದೆ? ಅದು ಈ ಇಡ್ಲಿ ತಿಂದೆ. ಇಡ್ಲಿ? ಎಷ್ಟು ಇಡ್ಲಿ? ಯಾರಿಗೆ ಇಡ್ಲಿ? ಎಲ್ಲಿ ಇಡ್ಲಿ? ಎಷ್ಟು ಇಡ್ಲಿ? ಇಡ್ಲಿ ಎಲ್ಲಿಡ್ಲಿ? ಯಾರಿಗೆ ಇಡ್ಲಿ? ಇವತ್ ತಿಂಡಿ ಅಂತೂ ಮಾಡ್ಕೊ ಬಂದಿದ್ದೆ. ನಾಳೆ ಊಟಕ್ಕೆ ನಮ್ಮನೆಗೆ ಬರ್ತಿಯಲ್ಲ, ನಿಂಗೆ ಎಂತದ್ ಬೇಕೋ ಅಂತದ್ ಮಾಡಾಕ್ತೆ. ಬರ್ತಿಯಲ್ಲ? ಏನಂದ್ರಿ ಶಾಂತಮ್ಮ? ಅಯ್ಯಪ್ಪ. ಏ ಕರ್ಣ, ಏ ಕರ್ಣ. ಇಲ್ಲ ಬರ್ತೆ 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 ಬರ್ತೆ. ಕರ್ಣ, ಅಮ್ಮ ಹಾಲು ಪ್ಯಾಕೆಟ್ ಇಟ್ಕೊ ಬರ್ತೆ. ಮಗ ಎಲ್ಲಿಗೆ ಹೋಗ್ತೀಯಾ? ಹೊರಗಡೆ ಬೇರೆ ಚಳಿ ಇದೆ, ಇಷ್ಟು ದೊಡ್ಡ ಮನೆ ಇದೆ, ಇರೋಳು ನಾನೊಬ್ಳು. ಇಲ್ಲೇ ಊಟ ತಿಂಡಿ ಮಾಡಿ ಇಲ್ಲೇ ಮಲಗಿರು. ಹೊರಗಡೆ ತುಂಬ ಚಳಿ ಇದೆ, ಇಲ್ಲೇ ಇದ್ಬಿಡು ಮಗ. ಅಮ್ಮ ನಿಮ್ಗೆ ಗೊತ್ತಲ್ಲ, ಅಣ್ಣ ಒಬ್ಬನೇ ಇರ್ತಾನೆ, ನಾ ಅಣ್ಣನ್ ಬಿಟ್ಟು ಇರುದಿಲ್ಲ. ಇಲ್ಲ ನಾ ಬರ್ತೆ ಬರ್ತೆ ಮಗ, ಬರ್ತೆ. ಕಂದ, ಮಗ, ಕರ್ಣ, ಕರ್ಣ. ತೂತು ಕಾಸಿಗೂ ಉಂಟು ಹಲವು ನೆಂಟರ ನಂಟು, ತೂತು ಮಡಿಕೆಗೂ ಉಂಟು ಕುಡುಕೆ ಹೊನ್ನಿನ ಗಂಟು, ಸತ್ತ ಮಾತಿಗೂ ಉಂಟು ರಕ್ತ ಬಂಧದ ಅಂಟು, ಅತ್ತ ಕಣ್ಣಿಗೆ ಉಂಟು ಮುಚ್ಚಿದ ಕದೆಯಂಟು, ಅವನಿಚ್ಛೆ ಇವನಿಚ್ಛೆ ಅವರವರಿಚ್ಛೆ, ಅವನಿಚ್ಛೆ ಇವನಿಚ್ಛೆ ಅವರವರಿಚ್ಛೆ, ಮಿರಿಂಚ ಮಿರಿಂಚ ತಗೋ ತಗೋ, ತಿನ್ನು. ತಗೋ. ನೀನು ಹೊಟ್ಟೆಗೇನು ಕಮ್ಮಿ ಮಾಡಿದ್ದೆ ನಾನು ಇಲ್ಲಿ? ನಡೆಯೋ ನಡೆಯೋ ನಡೆಯೋ. ಇಲ್ಲ ನಾ ಬರುದಿಲ್ಲ. ನಡೆಯೋ. ಇಲ್ಲ ನಾ ಬರುದಿಲ್ಲ. ನಡೆಯೋ. ಇಲ್ಲ ನಾ ಬರುದಿಲ್ಲ. ಇಲ್ಲ. ನಡೆಯೋ. ಆಯ್ತಾ ನಿನ್ ಪೌರುಷ? ಯಾವಾಗ ನೋಡುದು ನನ್ನ ಮೇಲೆ ನೀ ಬ್ರಹ್ಮಾಸ್ತ್ರ ಮಾಡ್ತೆ. ಅವರೆಲ್ಲ ಪ್ರೀತಿ ಮಾಡೋದು ನಿಂಗೆ ಹೊಟ್ಟೆ ಅವ್ರಿ. ಹಂಗಲ್ವೋ ಅದು? ಹಂಗೂ ಇಲ್ಲ ಹಿಂಗೂ ಇಲ್ಲ, ಸುಮ್ಮನಿರಣ್ಣ ಸಾಕು. ನೀವು ಎಂತಕ್ಕೆ ಹಿಂಗೆ ಮಾಡ್ತಂತ ಗೊತ್ತದೆ. ನೀವು ಸಾಕಿದ್ರಲ್ಲ ನನಗೆ, ಅದಕ್ಕೆ ಅಧಿಕಾರ ಚಲಾಯಿಸ್ಬೇಕಂತ ನನ್ನ ಮೇಲೆ. ನಂಗೂ ಅರ್ಥ ಆಗ್ತದೆ, ನಾನು ದೊಡ್ಡವನಾಗಿದ್ದೆ. ಎಲ್ಲರೂ ಪ್ರೀತಿ ಮಾಡೋದು ನೋಡಿ ನಿಂಗೆ ಹೊಟ್ಟೆವ್ರಿ. ಯಾಕಂದ್ರೆ ದಿಕ್ಕಿಲ್ದವ್ರಲ್ಲ, ನಂಗೆ ಪ್ರೀತಿ ಸಿಗೋದು ನೋಡಿ ನಿಂಗೆ ಆಗ್ತಾ ಇಲ್ಲ. ನಿಂಗೂ ದಿಕ್ಕಿಲ್ಲ ಅಲ್ಲ, ನನ್ನ ನಿಂಗೆ ಯಾರು ಪ್ರೀತಿ ಮಾಡ್ತಾ ಇಲ್ಲ. ಅದಕ್ಕೆ ಹಿಂಗೆ ನೀ ದುಡಿಯೋ ದುಡ್ಡಿಲ್ಲ, ಯಾರಿಗೂ ಸಾಕಾಗ್ತಾ ಇಲ್ಲ. ನಾ ದುಡಿಯೋದ್ರು ನೀ ಬೇಡ ಅಂತೆ. ನಾನು ಹಿಂಗಿಂತ ಜಾಸ್ತಿ ದುಡ್ಡು ಮಾಡಿದ್ರೆ ಹೇಳಲ್ಲ. ಜಾದುಗಿದು ಬಿಟ್ಟು ಮೀನಾದ್ರೂ ಜಾಸ್ತಿ ದುಡ್ಡಾದ್ರೂ ಬರ್ತಿತ್ತು. ಹಂಗಲ್ವೋ ಅದು? ಯಾವಾಗ ನೋಡಿದ್ರೆ ಇದೇ ಆಯ್ತು. ಹಂಗೂ ಅಲ್ಲ ಹಿಂಗೂ ಅಲ್ಲ. ಹೆಂಗೆ ಇವತ್ತು ನಂಗೆ ಹೇಳ್ಬೇಕು. ಇನ್ನು ನಂಗೆ ಆಗೋದಿಲ್ಲ ತಡಿಲಿಕ್ಕೆ.
ಹೊಡ್ತ ತಿನ್ನೋಕ್ಕಾಗೋದಿಲ್ಲ. ಹೇಳಿ ಇವತ್ತು ಹೆಂಗೆ? ಎಂತ ಅಂದೆ ಮಗನೇ? ಆ ದೊಡ್ಡವನದೆ ಅಲ್ಲ, ನಿನಗೆ ಈಗ ಮಾನ ಮರ್ಯಾದೆ ತುಂಬಿ ತುಳುಕ್ತಾ ಉಂಟಲ್ಲ. ಆವಾಗ ನಾಯಿ ಬಿಸ್ಕೆಟ್ ತಿನ್ಬೇಕಾದ್ರಿ ಎಲ್ಲೋಗಿತ್ತ ಮಾನ ಮರ್ಯಾದೆ? ಆ ಊರವರೆಲ್ಲ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಈಗ ನಾನೆಂತಕ್ಕೆ ಅಂತ ಹೇಳ್ತಿದ್ದಲ್ಲ, ಈಗ ಅವರೇ ನಿನ್ನ ಮನೆಯವರು ಅಲ್ಲ. ಏನು ಹೇಳ್ತಿಲ್ಲ, ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮ ಅಂತ ಹೇಳಿ. ನಿಂಗೆ ಸತ್ಯ ಅಂತ ಗೊತ್ತುಂಟೇನಾ? ನಿಂಗೆ ಅವ್ರು ಆಡಂಬರದ ಪ್ರೀತಿ ಮುಂದೆ ನಾನೇನೋ ಅಲ್ಲ ಅಂತ ಕಳ್ಸಲ್ಲ. ನಾನೊಂದು ಸತ್ಯ ಹೇಳ್ತಾ ಕೇಳು ಮಗನೇ. ನಾನು ಮೊದಲು ಮೀನುಗಾರಿಕೆನೇ ಮಾಡ್ತಾ ಇದ್ದೆ. ಅವತ್ತೊಂದಿನ ಜಾಸ್ತಿ ಮೀನು ಸಿಕ್ತು, ಅದ್ರಲ್ಲಿ ಸ್ವಲ್ಪ ಮನೆಗೆ ತಗೊಂಡ್ಬಂದೆ. ಆದರೆ ಓ ಓ ಇನ್ನು ಜೀವ ಅದೇ ಅಲ್ಲ. ಒಂದು ಮೀನು ತನ್ನ ಜೀವನಕ್ಕಾಗಿ ಇಷ್ಟು ಹೊತ್ತು ಜೀವ ಹಿಡ್ಕೊಂಡಿತ್ತಲ್ಲ, ನಾನು ನನ್ನ ಜೀವನಕ್ಕೋಸ್ಕರ ಇದ್ರ ಜೀವ ತೆಗೆದು ಜೀವನ ಮಾಡಬೇಕಾ? ಬೇಡ, ಇದು ಬೇಡ. ಬೇರೆ ಏನಾದರೂ ಮಾಡಬೇಕಲ್ಲ. ಏನು ಮಾಡುವ? ಓ ಅಯ್ಯೋ ದೇವ್ರೆ, ಬೆಳಗಿನ ಸಂಜೆ ತನಕ ಕೆಲಸ ಹುಡುಗರು ಎಲ್ಲಿ ಕೆಲಸ ಸಿಗಲಿಲ್ಲ. ಎಂತ ಮಾಡೋದಾಯ್ತು ಜೀವನಕ್ಕೆ? ದೇವ್ರೆ, ನಾಳೆಗಾದರೂ ಒಂದು ಒಳ್ಳೆ ಕೆಲಸ ಸಿಗೋ ಮನೆ ಮಾಡ್ಕೊಡಪ್ಪ. ಜೀವನ ಹೇಗೆ ಮಾಡುವಂತ? ಹೇ ಹೇ ಯಾರದು? ಯಾರಲ್ಲಿ? ಹೇ 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 ಯಾರು? ಹೇ ಯಾರದು? ಯಾರಲ್ಲಿ ಯಾರಲ್ಲಿ? ಓ ಸರಿ. ಎಷ್ಟೊತ್ತಾಯ್ತು? ಹಾಂ ಹೇಳು ಹೇಳು. ಸೂರ್ಯ ಬಂದ್ರು ಟೈಮ್ ಆಯಿತು, ಇನ್ನೂ ಹೇಳಲಿಲ್ಲ ನೀನು. ಹಾಂ ಎದ್ದೇಳು. ಎಷ್ಟೊತ್ತು ಮಾಡಿ ಮಲಗೋದದು? ನಿನ್ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಹೇಳ್ತೀಯಲ್ಲ, ಅದ್ರಲ್ಲಿ ಒಬ್ರು ನಿಜವಾದ ನಿನ್ನ ಅಮ್ಮ. ಎಂಥದ್ದು? ನನ್ನ ಅಮ್ಮನ? ಏ ಕರ್ಣ ಕರ್ಣ ಕರ್ಣ, ಏ ಕರ್ಣ ಕರ್ಣ. ಒಂದು ಎರಡು ಇದು ಕರ್ಣಂದು. ತಕ ಹೋಗ.
ಶಾಲಿನ ಹತ್ರ 2 ರೂಪಾಯಿ ಹೆಚ್ಚಳ. ಇವಳೆ ನೀನು ಹಿಂಗೆ ಗಟ್ಟಿ ಹಾಲಕ್ಕೆ ಕರ್ಣಿ ಚಾ ಮಾಡ್ಕೊಡ್ತಾ ಇರು. ದುಡ್ಡು ತಂದಾಕ ನಾನಿಲ್ಲಿ. ರೀ ಸುಮ್ನಿರಿ ನೀವು. ನಿನ್ನೆ ಮಾಡಿ ಚಾನಿ ಇವತ್ತು ಬೆಳಿಗ್ಗೆ ಬಿಸಿ ಮಾಡ್ಕೊಟ್ಟಿರೋದು ನೀವು ಒಳ್ಳೆ. ಗಂಡ ಅನ್ಕೊಂಡ ಹೆಂಡತಿ. ಅಲ್ಲ ರೀ, ಮಧ್ಯಾಹ್ನನೇ ನೀವು ಊಟಕ್ಕೆ ಕರಿತೀರಾ, ನಾನು ಮಧ್ಯಾಹ್ನನೇ ಕರಿತೀನಿ. ನಿಮ್ಮ ಮನೆಗೆ ಬಂದರೆ ನನಗೆ ಬೇಜಾರಾಗುತ್ತೆ ಅಂತ, ನಮ್ಮ ಮನೆಗೆ ಬಂದರೆ ನಿನಗೆ ಬೇಜಾರಾಗುತ್ತೆ ಅಂತ ಎಲ್ಲೂ ಹೋಗೋದೇ ಇಲ್ಲ. ನಮಗೆ ಬೇಕಾಗಿದ್ದು ಅದೇ ಅಲ್ವಾ? ನಿಮ್ದು ಬಿಡ್ರಿ. ನಾನು ನಮ್ಮನೇಲೇ ಊಟ ಮಾಡಿ ನಮ್ಮನೇಲೇ ಮಲಗು ಅಂದ್ರು ಬರೋದಿಲ್ಲ ಅಂತಾನೆ. ಅಲ್ರಿ, ನೀವು ಅವನಿಗೆ ಸಂಜೆ ಎಂತ ಕರೆಯೋದು? ಬಂದ್ರೆ ಎಂತ ಮಾಡ್ತೀರಿ? ನೋಡಿ, ನಾನಿರೋದು ಒಬ್ಳೆ ಒಂಟಿ ಹೆಂಗಸು. ಈ ಮನೆಯಲ್ಲಿ ಭಯ ಆಗ್ತದೆ. ಅವನು ಹೊರಗಡೆ ಮಲಗಿದ್ರೆ ನನಗೊಬ್ಬ ಕಾವಲುಗಾರ ಇದ್ದಂಗಲ್ವಾ? ನೀವು ಬಿಡಿ. ಅಲ್ಲಿ ನೋಡ್ರಿ, ನಿಮ್ ಮಗ ಹೋಗ್ತಾ ಇದ್ದಾನೆ. ಅನ್ನ ಹಳಸುವವರೆಗೆ ಪ್ರೀತಿ ಹಳಸುವವರೆಗೆ ನೀತಿ ರೀತಿ ಬಸವಳಿದವರಿಗೆ ಸುಳ್ಳು ಸತ್ಯದವರೆಗೆ ಸತ್ಯ ಅಂತ್ಯದವರೆಗೆ ಗುಟ್ಟು ರಟ್ಟಿನವರೆಗೆ ಅವನಿಚ್ಛೆ ಇವನಿಚ್ಛೆ ಅವರಿಚ್ಛೆ ಮಿರಿಂಚ 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 ಇಲ್ಲಿ ಮಿರಿಂಚ ಅಂದರೆ ಯಾರು? ಜನರಿಗೆ ಯಾರು ಮಿರಿಂಚ? ಒಬ್ಬರ ಕಣ್ಣಿಗೆ ಇನ್ನೊಬ್ಬರು ಮಿರಿಂಚ. ಇಲ್ಲಿ ವೈರಿಗೂ ಬೇಡವಾದ ಮಗು ಕರ್ಣ. ಆತನ ಸಾಕುವುದೇ ಧರ್ಮ. ಆದರೆ ಕರ್ಣನಿಗೆ ಧರ್ಮ ಅರ್ಥವಾಗಲಿಲ್ಲ, ಧರ್ಮ ಬೇಕಾಗಲಿಲ್ಲ. ಧರ್ಮಕ್ಕೆ ಯಾರನ್ನೂ ಹಿಡಿದಿಟ್ಕೊಳ್ಬೇಕಾಗಿಲ್ಲ, ಆ ಮನಸ್ಥಿತಿಯೂ ಇಲ್ಲ. ಇನ್ನು ಜನರಿಗೆ ಉಪಯೋಗವಿಲ್ಲದ ವಸ್ತುಗಳು ಬೇಕಾಗೇ ಇಲ್ಲ. ಸಿಕ್ಕಿದೆಲ್ಲದರಲ್ಲೂ ಲಾಭವನ್ನೇ ನೋಡ್ತಾರೆ. ಇನ್ನು ಕರ್ಣನಂತಹ ಹುಡುಗನಿಗೆ ಅವನು ಪ್ರತಿನಿತ್ಯ ಮಾತನಾಡುತ್ತಿದ್ದವರೆಲ್ಲ ತನ್ನವರಲ್ಲದಿದ್ದರೂ ತನ್ನವರು ಅಂದ್ಕೊಂಡಿದ್ದ. ಆದರೆ ಯಾವಾಗ ಆತನಿಗೆ ಅವರೇ ತನ್ನವರು ಅಂತ ತಿಳಿದಾಗ ಅವನಿಗೆ ಅವರೆಲ್ಲ ಬೇರೆಯವರು ಅನ್ನಿಸ್ತೊಡಗಿತು. ಮತ್ತು ಅವನಿಗೆ ಅವರು ಮಿರಿಂಚರು. ಅವನ ಸಾಕಿದ ಧರ್ಮ ಕೂಡ ಮಿರಿಂಚ. ಕೊನೆಗೆ ಕರ್ಣನಿಗೆ ಎಲ್ಲರೂ ಮಿರಿಂಚರು. ಸಮಾಜಕ್ಕೆ ಕರ್ಣ ಮಿರಿಂಚ, ಧರ್ಮಕ್ಕೆ ಸಮಾಜ ಮಿರಿಂಚ. ಹಾಗಾದರೆ ನೀವೇ ಹೇಳಿ, ಯಾರು ಮಿರಿಂಚ? ಮಿರಿಂಚ ಮಿರಿಂಚ ಮಿರಿಂಚ